ನೇರವಾಗಿ ನಿಮ್ಮ ಪಕ್ಷನೇ ಬ್ಲೇಮ್ ಲೋಕಸಭಾ ಮಾಡ್ತಿದ್ದಾರೆ. ಚುನಾವಣೆಯ ನಂತರ ಮಾನ್ಯ ಕುಮಾರಸ್ವಾಮಿ ಅವರು ಗೆಲುವಿನ ನಂತರ 3 ದಿನ 4 ದಿನದೊಳಗಡೆ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಹಳ್ಳಿ ಹೋಗ್ತಾ ಇದ್ರು. ಯಾಕೆ ಹೋಗ್ತಾ ಇದ್ರು ಅಂದ್ರೆ ನನ್ನ ಅಭ್ಯರ್ಥಿ ಆದ್ರೆ ಹೆಂಗೆ ಇಲ್ಲಿ, ನಾನು ಅಭ್ಯರ್ಥಿ ಆದ್ರೆ ಇಲ್ಲಿ ಹೆಂಗೆ, ಇದು ಜನಗಳು ತಾವು ಕೇಳ್ತಾ ಇದ್ದಂತ ಮಾಹಿತಿ. ಸುಮಾರು 3 ತಿಂಗಳು ಸರಾಗವಾಗಿ ಅವರು ನಿರಂತರವಾಗಿ ಎಲ್ಲಾ ಮನೆಗೆ ಹೋಗಿ ಹಳ್ಳಿಗೆ ಹೋಗಿ ತಾನೇ ಅಭ್ಯರ್ಥಿ ಆಗ್ತೀವಿ ಅಂತ ಬಿಂಬಿಸ್ಕೊಂಡು, ಅದರ JDS ಕಾರ್ಯಕರ್ತರು ಕೂಡ CP ಯೋಗೇಶ್ವರ್ ಅಭ್ಯರ್ಥಿ ಆಗಬಹುದಾ ಅಂತ ಕೇಳಿದ್ರೆ NDA ಮುಖ ಆಗ್ಬೋದಂದ್ರೆ ಅದು ವಿರೋಧ ಮಾಡಿ ಕೊನೆಗೆ ವಿರೋಧ ಮಾಡಿ ಅವರು ಹಳ್ಳಿಗೆ ಸುಮ್ಮನೆ ತೋಟದ ಮನೆಯಲ್ಲಿ ಅವ್ರು ಹೇಳಲಿಲ್ಲ, ಸರಿ ಹೋಗಿದ್ ನಿಜ ಅಲ್ವಾ? JDS ನ ಎಲ್ಲಾ ಕಾರ್ಯಕರ್ತರು ಇವರೇ ಮುಂದಿನ ಅಭ್ಯರ್ಥಿ ಅಂತ ಹೇಳಿ ಇವರೇ ಅಭ್ಯರ್ಥಿ ಅಂತ ಹೇಳಿ ತೋಟದ ಮನೆಯಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಿ ಬಿಡದಿಯಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಿ ಅವ್ರ ಪ್ರಚಾರ ಶುರು ಮಾಡ್ಕೊಂಡಾಗ ಆಯ್ತು, ಇವ್ರು ಕೊಟ್ಟಿದ್ರೆ CP ಯೋಗೇಶ್ವರ್ ಕೊಟ್ಟಿದ್ರೆ ಯಾರ್ದೇನು ಅಭ್ಯಂತರ ಇರ್ತಿರ್ಲಿಲ್ಲ. ಆದ್ರೆ ಇವ್ರು ಕೊಡ್ಲಿಲ್ಲ. CP ಯೋಗೇಶ್ವರ್ಗೆ ಏನ್ ಭಯ ಅಂದ್ರೆ, CP ಯೋಗೇಶ್ವರ್ ಆಗ್ಲಿ ಅಥವಾ ಬೇರೆ ಯಾವೇ ಒಕ್ಕಲಿಗ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಳಿ, ಮಾನ್ಯ ಕುಮಾರಸ್ವಾಮಿ ಅಥವಾ ಮಾನ್ಯ DK ಶಿವಕುಮಾರ್ ಅಂದ್ರೆ ಎಲ್ಲರ ಆಯ್ಕೆ, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ, ಎಲ್ಲಾ ಒಕ್ಕಲಿಗ ಯುವ ನಾಯಕರ ಆಯ್ಕೆ ಮಾನ್ಯ DK ಶಿವಕುಮಾರ್. ಅದಕ್ಕಾಗಿ CP ಯೋಗೇಶ್ವರ್ ಕುಮಾರಸ್ವಾಮಿ ಅವರು ಎಲ್ಲರನ್ನೂ ವ್ಯವಸ್ಥಿತವಾಗಿ ಮುಗಿಸ್ತಾರೆ, ಅವರು ಒಳ ಒಪ್ಪಂದ ಜಾಸ್ತಿ, ಹಂಗಾಗಿ ಅವ್ರು ನಾವ್ ಇಲ್ಲಿ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಅವರು ಯಾವುದೇ ಕಾರಣಕ್ಕಾಗಿ, ಇಲ್ಲಾಂದ್ರೆ ಮುಗ್ದೋಗ್ತಿತ್ರಿ. ಇನ್ನೊಬ್ಬ ರಾಜು, ಇನ್ನೊಬ್ಬ ಅಶ್ವಥ್ ಆಗ್ಬಿಡ್ತಾ ಇದ್ರು, ಇನ್ನೊಬ್ಬ ಶಿವರಾಜ್ ಆಗ್ಬಿಡ್ತಾ ಇದ್ರು, ಇನ್ನೊಬ್ಬ ಸುಮಲತಾ ಬ್ರೇಕ್ ಹೋಗಿ ಬರೋಣ. ಬ್ರೇಕ್ ಹೋಗಿ ಬಂದ್ಮೇಲೆ ನಟರಾಜ್ ಗೌಡ್ರೆ ಪ್ರಶ್ನೆ ಇರೋದು ಕ್ಲಿಯರ್ ಇದೆ. ಅಷ್ಟೊಂದು ಒಲವು DK ಶಿವಕುಮಾರ್ ಅವರ ಪರವಾಗಿ, ಅಷ್ಟೊಂದು ಗ್ರೌಂಡ್ ಅಲ್ಲಿ ಕಾನ್ಫಿಡೆನ್ಸ್, ಗ್ಯಾರಂಟಿ ಬಲ, ಅಭಿವೃದ್ಧಿ ಮಾಡೆಲ್ದು ಇದ್ದಿದ್ರೆ DK ಸುರೇಶ್ ಅವರನ್ನ ಯಾಕೆ ನಿಲ್ಲಿಸಲಿಲ್ಲ? CP ಯೋಗೇಶ್ವರ್ ಅವರನ್ನೇ ಯಾಕೆ ಕರ್ಕೊಂಡ್ರಿ? ಪ್ರಶ್ನೆ ಇದೆ. ಹಾಗಿದ್ರ ಜೊತೆಗೆ ಭವಿಷ್ಯ ಈ JDS ಪಕ್ಷದ ಉತ್ತರಾಧಿಕಾರಿ ಅಂತ ಹೇಳಿ ಬಿಂಬಿತವಾಗ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ನೋಡಿ ಬಲಿ ಕೊಟ್ಟ ಅನ್ನೋ ಪ್ರಶ್ನೆ ಪ್ರೊಫೆಸರ್ಗೆ ಬಂದೆ. ಪ್ರೊಫೆಸರ್ 30 ಸೆಕೆಂಡ್ ಮುಗಿಸಿಲ್ಲ. ಯಾಕಂದ್ರೆ ಅಭ್ಯರ್ಥಿ ನಿಮ್ಮ ಪಕ್ಷದಿಂದ ಯಾಕೆ ಹಾಕ್ಲಿಲ್ಲ? ಇಂಪಾರ್ಟೆಂಟ್ ಯಾಕೆ? ನೀವು DK ಸುರೇಶ್ ಅವ್ರದ್ದು ಹೇಳಿದ್ರಿ. DK ಸುರೇಶ್ ಅವರು ಲೋಕಸಭಾ ಚುನಾವಣೆಯನ್ನ 3 ಸಲ MP ಆಗಿದ್ದಾರೆ. ಅವ್ರಿಗೆ ರಾಜ್ಯ ರಾಜಕಾರಣಕ್ಕಿಂತ ರಾಷ್ಟ್ರ ರಾಜಕಾರಣ ಆಸಕ್ತಿ ಇದೆ. ಬಟ್ ಅವ್ರು ಯಾರೇ ಅಭ್ಯರ್ಥಿ ಆದ್ರೂ ನನ್ನ ನೇತೃತ್ವ ಅಂತ ಹೇಳಿ ಅವ್ರು ಸಂಘಟನೆಯನ್ನ ಮಾಡ್ತಾ ಇದ್ರು. ಸೋತಾಗಿಂದ ನಿನ್ನೆ ಎಲೆಕ್ಷನ್ ಗೆಲ್ಲೋವರೆಗೂ ಪ್ರತಿದಿನ ಅಲ್ಲೇ ಹೋಗಿ ಚುನಾವಣೆಗೆ ಏನ್ ಸಂಘಟನೆ ಮಾಡಬೇಕು ಅದನ್ನ ಮಾಡ್ತಾ ಇದ್ರು. ಹಂಗಾಗಿ ಅವ್ರು ಯಾವತ್ತು ಆಕಾಂಕ್ಷಿ ಆಗಿರ್ಲಿಲ್ಲ, ಅಭ್ಯರ್ಥಿ ಆಗ್ತಾರೆ ಅಂತ ಯಾವ ಸೂಚನೆಗಳು ನಮ್ಮಲ್ಲಿ ಇರ್ಲಿಲ್ಲ. ನಮ್ಗೆ ಅಭ್ಯರ್ಥಿ ಆಗ್ಲಿಕ್ಕೆ ಬೇರೆಯವರು ಇದ್ರು, ಅಲ್ಲಿ ಜಿಲ್ಲಾಧ್ಯಕ್ಷ ನಾವು ಕೂಡ ಮತದಾರರು ಇಲ್ಲ ರಾಮು ಸರ್ ನೋಡಿ, ರಾಮು ಸರ್ ಇಲ್ಲಿ ನೋಡಿ, ಇವಾಗ DK ಶಿವಕುಮಾರ್ ಅವರು ಆಲ್ರೆಡಿ ಒಂದ್ ಕ್ಷೇತ್ರದ ಶಾಸಕರಿದ್ದಾರೆ. ಮತ್ತೆ ಅಲ್ಲೊಂದು ಬೈ ಎಲೆಕ್ಷನ್ ಯಾಕೆಂದ್ರೆ ನಾವು ಕೂಡ ಹೋಗ್ತಿರ್ಲಿಲ್ಲ. ಬಟ್ ಕಾಂಗ್ರೆಸ್ ನಲ್ಲಿ ಬೇರೆ ಅಭ್ಯರ್ಥಿಗಳಿರ್ಲಿಲ್ವಾ ಅನ್ನೋ ಪ್ರಶ್ನೆ, ಬೇರೆ ಯಾರು ಅಭ್ಯರ್ಥಿಗಳಿರ್ಲಿಲ್ವಾ ಅನ್ನೋ ಪ್ರಶ್ನೆ. ಎಲ್ಲಾ ಪ್ರೊಫೆಸರ್ ಆಯ್ತು, ಇವತ್ತಿನ ಚರ್ಚೆ JDS ಯಾಕೆ ಸೋಲ್ತು, ನಿಖಿಲ್ ಕುಮಾರಸ್ವಾಮಿ ಅವ್ರು ಯಾಕೆ ಸೋಲ್ತು ಅನ್ನೋದ್ರಿಂದ ಅಲ್ಲ. ಪ್ರೊಫೆಸರ್ ಹೇಳಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ಬಿಟ್ಟಿದೆ ಪ್ರೊಫೆಸರ್, ಈ ಬಬ್ರು ವಾಹನ ಪಿಕ್ಚರ್ದು ಅಣ್ಣವ್ರ ಡೈಲಾಗ್ ಹಾಕೊಂಡು ಅದೇನೋ ಚಕ್ರವ್ಯೂಹದ ಒಳಗೆ ನೀನ್ ಹೋಗ್ಬೇಕಾಗಿತ್ತು, ಅದ್ರ ಬದಲು ಮಗನನ್ನ ಬಲಿ ಕೊಟ್ಟೆ ಅಂತ ಹೇಳಿ ಅಣ್ಣವ್ರ ಬಬ್ರು ವಾಹನದಲ್ಲಿ ಹೇಳಿದ್ರು. ಅದನ್ನ ಬಳಸ್ಕೊಂಡು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಮಗನ ಭವಿಷ್ಯವನ್ನ ಬಲಿ ಕೊಟ್ಬಿಟ್ರು, ಗೊತ್ತಿದ್ದು ಕೂಡ ಅಂತ. ಅದೇ ಆ ಮಾತನ್ನು ಸಂಪೂರ್ಣವಾಗಿ ನಾನು ಅನುಮೋದಿಸ್ತೇನೆ. ಕಾರಣ ಕುಮಾರಸ್ವಾಮಿ ಅವ್ರು ಇನ್ನೊಂದು ತಪ್ಪೇನ್ ಮಾಡಿದ್ರು, ಈ ಹೈಕಮಾಂಡ್ ನಲ್ಲಿ ದೇವೇಗೌಡರ ಪ್ರಭಾವವನ್ನ ಬಳಸಿ, ಮತ್ತೆ ಇವರು ಕೇಂದ್ರದ ಮಂತ್ರಿ, ಅಲ್ಲಿ ಹೈಕಮಾಂಡ್ ಅವ್ರನ್ನು ಒಂದ್ ರೀತಿಯಲ್ಲಿ ಮಿಸ್ಲೀಡ್ ಮಾಡಿದ್ರು ಅಂತ ಹೇಳ್ಬೋದು. ಮೂರನೇದಾಗಿ GT ದೇವೇಗೌಡರನ್ನ ಯಾಕೆ ನೀವು ಚುನಾವಣೆಯ ಪ್ರಚಾರಕ್ಕೆ ಕರೀಲಿಲ್ಲ? ಅವ್ರೇನು ಯಾವತ್ತೋ ಒಂದ್ ದಿವಸ ಚಾಮುಂಡಿ ಬೆಟ್ಟದಲ್ಲಿ ಸಿದ್ದರಾಮಯ್ಯನವ್ರು ಹೊಗಳಿದ್ರು. ಅವರು ಲೋಕಲ್, ನಾನು ಸುಮಾರು 50 ವರ್ಷದಿಂದ ಇವರೆಲ್ಲಾದ್ನೂ ಬಲ್ಲೆ. ಸಿದ್ದರಾಮಯ್ಯ ಸ್ಟೂಡೆಂಟ್ ಆಗಿದ್ರೆ ನಾನು ಲೆಕ್ಚರರ್ ಆಗಿದ್ದಾಗ, ಮತ್ತೆ GT ದೇವೇಗೌಡರು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿದ್ರು. ಅಂದ್ರೆ ಇಂತಹ ಒಬ್ಬ ವ್ಯಕ್ತಿಯನ್ನ ನೀವು ಕರೆದಿದ್ರೆ ಬಹುಶಃ ಅಲ್ಲಿ ಒಂದು ಒಗ್ಗಟ್ಟು, ಒಕ್ಕಲಿಗರ ಒಂದು ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಆಗ್ತದೆ. ಅದನ್ನೇ ನೋಡಿ ಜಮೀರ್ ಅಹಮದ್ ಇವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಟೀಕೆ ಮಾಡೋದ್ರ ಜೊತೆಗೆ ಮುಸ್ಲಿಂ ವೋಟ್ಸ್ ಎಲ್ಲ ಒಂದು ಕನ್ಸಾಲಿಡೇಟ್ ಆಗಿ ಮಾಡಿದ್ರು. ಇದನ್ನ ಶಿಕಾವಲ್ಲೂ ಮಾಡಿದ್ರು, ಇಲ್ಲೂ ಚನ್ನಪಟ್ಟಣ ಮಾಡಿದ್ರು. ಇನ್ನು ಮತ್ತೆ ಇನ್ನೊಂದು ಕಾರಣ ಎಂತ ಅಂದ್ರೆ DK ಶಿವಕುಮಾರ್ ಅವರಿಗೆ ಕ್ಯಾಂಡಿಡೇಟೇ ಇರ್ಲಿಲ್ಲ. ಅದನ್ನ
ನಟರಾಜ್ ಗೌಡ್ರು ಒಪ್ತಾರೆ, ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ದೇರ್ ವಾಸ್ ನೋ ಕ್ಯಾಂಡಿಡೇಟ್. ಹಾಗೇನೆ ಬಿಜೆಪಿ ಮತ್ತು JDS ಗೆ ಯೋಗೇಶ್ವರ್ ಬಿಟ್ರೆ ಬೇರೆ ಗೆಲ್ಲುವ ರೀತಿಯಲ್ಲಿ ಹೋರಾಡ ಪೈಪೋಟಿ ಕೊಡ್ತಕ್ಕಂಥ ಕ್ಯಾಂಡಿಡೇಟ್ ಇರಲಿಲ್ಲ. ಇಬ್ಬರಿಗೂ ಒಂದೇ ಚಾಯ್ಸ್, ಏನು ದಿ ಬೆಸ್ಟ್ ಅಮಾಂಗ್ ದಿ ವರ್ಸ್ಟ್ ಆರ್ ದಿ ಅವೈಲೇಬಲ್. ಆ ದೃಷ್ಟಿಯಿಂದ ಯೋಗೇಶ್ವರ್ ಅವರ ಏನು 25-30 ಸಾವಿರ ಓಟ್ಗಳಿದ್ವು, ಆ ವಿನಿಂಗ್ ಮಾರ್ಜಿನ್ ನಲ್ಲಿ ಸ್ವಲ್ಪ ಕಡಿಮೆ ಆದರೂ ಸಹ he has proved that he is an indispensable candidate. ನಾನು ಅತ್ಯಂತ ಅನಿವಾರ್ಯವಾದ ಒಬ್ಬ ಅಭ್ಯರ್ಥಿ ಅಂತಕ್ಕಂಥದ್ದನ್ನ ಒಂದು ರಾಜಕೀಯ ವಾಸ್ತವತೆಯ ದೃಷ್ಟಿಯಿಂದ ಇವರು ನೋಡ್ಲಿಲ್ಲ ಹೊರತು ವೈಯಕ್ತಿಕ ದ್ವೇಷ ಅಥವಾ ಇನ್ಯಾವುದೇ ರೀತಿಯ ಅಹಮ್ಮು. ಅಂದ್ರೆ ಜೊತೆಗೆ ದೇವೇಗೌಡರನ್ನ ಕರ್ಕೊಂಡ್ಬಂದು ಅವ್ರಿಗೂ ಅವಮಾನ ಮಾಡಿದ್ರು. ಈ ಮಾಜಿ ಪ್ರಧಾನಿ ಅವರು ಮೊಮ್ಮನಿಗೋಸ್ಕರ ಕಣ್ಣೀರು ಹಾಕಿ ಜನರಿಗೆ ಒಂದು ಬೇಡಿಕೆಯನ್ನ ಕೊಡ್ತಕ್ಕಂಥ ಸನ್ನಿವೇಶವನ್ನ ಸೃಷ್ಟಿ ಮಾಡಿದ್ರು. ಇವ್ಯಾವುದೂ ಇಲ್ಲದೆ ಹೋಗಿದ್ರೆ ಬಹುಶಃ ಇವತ್ತು NDA ಕ್ಯಾಂಡಿಡೇಟ್ ಅಲ್ಲಿ ಗೆಲ್ತಾ ಇದ್ರು, ಅಟ್ಲೀಸ್ಟ್ ಒಂದಾದ್ರೂ ಕಾನ್ಸೋಲೇಷನ್ ಪ್ರೈಸ್ ಅಂತ ಸಿಗ್ತಾ ಇತ್ತು. ಸೊ ಅದರಿಂದ ಇಲ್ಲಿ ಹೆಚ್ಚು ಬ್ಲೇಮ್ ಅನ್ನ ಬಿಜೆಪಿಗಿಂತ JDS ಗೆ ನಾವು ಅದನ್ನ ವಹಿಸ್ಬೇಕೆ ಹೊರತು ಬೇರೆ ಪಕ್ಷಕ್ಕೆ ನಾವು ಹೇಳಂಗಿಲ್ಲ. ಅದರಿಂದ ಕುಮಾರಸ್ವಾಮಿ ಅವರು ಇದನ್ನು ಒಪ್ಕೋಬೇಕು. ಅವ್ರ ಆಂತರಿಕವಾಗಿ ದೇವೇಗೌಡರ ಹತ್ರ GT ದೇವೇಗೌಡರು ಮಾತಾಡಿದ್ದಾರೆ ಅಂತ ಅವ್ರು ಹೇಳ್ತಾರಲ್ಲ, ಹೇಗೆ DK ಶಿವಕುಮಾರ್ ಏನ್ ಹೇಳಿದ್ರು, ಬಿಜೆಪಿ ಮತ್ತು JDS ಕಾರ್ಯಕರ್ತರು ನಮಗೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ಮೇಲೆ ಇವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅಂದ್ರೆ ಏನಾಯ್ತು, ವಂಶ ಕುಟುಂಬ ನಾವು ಮತ್ತೆ ಜೊತೆಗೆ ಪಾಪ ರೇವಣ್ಣನ ಕುಟುಂಬ ಸಂಪೂರ್ಣವಾಗಿ ರಾಜಕೀಯದಲ್ಲಿ ಅವ್ರಿಗೆ ಭವಿಷ್ಯ ಇಲ್ದಂಗ್ ಮಾಡಿದ್ರು. ಯಾಕಂದ್ರೆ ಅವ್ರ ಮೇಲೆ ಇರೋ ಆಪಾದನೆಗಳನ್ನು ನೋಡಿದ್ರೆ ಬಹುಶಃ ಯಾರು ಒಂದು ಅವ್ರ ಚುನಾವಣೆಯಲ್ಲಿ ಅಭ್ಯರ್ಥಿ ಮಾಡಿ ಗೆಲ್ಸ್ತಕ್ಕಂತ ಒಂದು ಸನ್ನಿವೇಶವನ್ನು ಸೃಷ್ಟಿಯಾಗಿಲ್ಲ. ಅಂದ್ರೆ ಏನಾಯ್ತು, ಒನ್ ಆಫ್ಟರ್ ಅನದರ್ ಸ್ಟ್ರಾಟಜಿಕ್ ಮಿಸ್ಟೇಕ್ಸ್ ಜೊತೆಗೆ ಡೈನಾಸ್ಟಿಕ್ ಪಾಲಿಟಿಕ್ಸ್ ನಲ್ಲಿ ಒಂದು ಅಂತ್ಯ ಆಗ್ಬೇಕಾಗಿತ್ತು. ಕುಮಾರಸ್ವಾಮಿ ಅವರು ರಾಷ್ಟ್ರದ ನಾಯಕರಾಗಿ ಅವರು ದೇವೇಗೌಡರ ರೀತಿಯಲ್ಲಿ ಮೇಲ್ ಬರಬೇಕಾದ್ರೆ ಈ ವಂಶದ ಅಭಿಮಾನ, ದುರಭಿಮಾನ ಅಥವಾ ಅಂಧಾಭಿಮಾನವನ್ನ ಬಿಡಬೇಕು. ಇಲ್ಲ ಹೋದ್ರೆ JDS ಗೆ ಒಂದು ಭವಿಷ್ಯ ಇಲ್ಲ. ಅವ್ರು ಎಷ್ಟೇ ಹೇಳಿ ಮುಂದೆ ಬರ್ತಾರೆ ಹಾಗೆ ಅಂತ, ಆದ್ರೆ ರೀಜನಲ್ ಪಾರ್ಟಿನಲ್ಲಿ ಇದ್ದಿದ್ದೇ JDS. ಆ JDS ಇದ್ದಂತ ಒರಿಜಿನಲ್ ಸ್ಟ್ರೆಂತ್ ಏನಿದೆಯಲ್ಲ ಒಂದೊಂದಾಗಿ ಕಳಿಸ್ತಾ ಇದೆ. ಆದ್ರಿಂದ ಇವತ್ತು JDS ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ನಮ್ಮ ಮುಂದಿನ ಅಭ್ಯರ್ಥಿಗಳು ಯಾರು ಎನ್ನುವ ಪ್ರಶ್ನೆ ಬಂದಿದೆ. ಈಗ ಮೈಸೂರಲ್ಲಿ ಸಾರಾಮೇಶ್ಗೂ GT ದೇವೇಗೌಡರಿಗೂ ಪೈಪೋಟಿ ಇರ್ಬೋದು, ಅದು GT ದೇವೇಗೌಡ ವೆರಿ ಸೀನಿಯರ್ ಮ್ಯಾನ್, ಐ ನೋ ಹಿಮ್ ಫಾರ್ ಲಾಸ್ಟ್ 50 years. ಅಂತ ಒಬ್ಬ ಹಾನೆಸ್ಟ್ ಕಾರ್ಯಕರ್ತರನ್ನ ಇಟ್ಕೊಳ್ಳಿಲ್ಲ. ನ್ಯಾಚುರಲಿ GT ದೇವೇಗೌಡ ಬೆಂಬಲಿಗರು ಅವ್ರಿಗೆ ವೋಟ್ ಮಾಡ್ಲಿಲ್ಲ. ಸೊ ಅಂದ್ರೆ ಏನಾಯ್ತು, ಒಕ್ಕಲಿಗರಲ್ಲಿ ಒಂದು ಕನ್ಸಾಲಿಡೇಟೆಡ್ ಒಂದು ವೋಟ್ಸ್ ಅನ್ನ ಮಾಡ್ತಕ್ಕಂತ ಅವಕಾಶವನ್ನ ಸ್ವಯಂಕೃತವಾಗಿ ಈ ನಿಖಿಲ್ ಕುಮಾರಸ್ವಾಮಿ ನಿಲ್ಸ್ಬಿಟ್ಟು ಬಲಿಪಕ್ಷ ಮಾಡಿ ಒಂದೇನಾಯ್ತು, ಒಂದ್ ಮಾತು ಹೇಳಿದ್ರೆ ನಿಮಗೆ ಗೊತ್ತಿದೆ, ಅದು ಏನಂದ್ರೆ ನಂದು ಒಂದ್ ಕಣ್ಣು ಓದೋಲ್ಲ, ಇನ್ನೊಂದು 2 ಕಣ್ಣು ಹೋಗ್ಲಿ. ಅಂದ್ರೆ ಯೋಗೇಶ್ವರ್ ಮೇಲೆ ಇವರ ಪೈಪೋಟಿ ಯಾಕೆ? ಯೋಗೇಶ್ವರ್ ವಿರುದ್ಧ ಇವತ್ತು ಅವರೊಬ್ಬ ರಾಜಕಾರಣಿ, ಅವಕಾಶವಾದಿ ನಿಜ. ಅವ್ರು ಅವ್ರ ಮನೆ ಮೇಲೆ 3-4 ಶಾಲ್ಗಳು ಇರ್ತಿದ್ದಂತೆ, ಯಾವ ಪಕ್ಷದ ಕರೀತಾರ ಆ ಪಕ್ಷಕ್ಕೆ ಹಾಕೊಳ್ಳೋ ಶಾಲ್ ಇತ್ತು ಅಂತ ನಾನು ಕೇಳಿದ್ದೀನಿ. ಅಂದ್ರೆ ಏನಾಯ್ತು, ಈ ರಾಜಕೀಯದಲ್ಲಿ ವಿನಬಿಲಿಟಿ ಇರ್ತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ನೈತಿಕತೆ ಇಲ್ಲಿ ನಾವು ನೀವು ಚರ್ಚೆ ಮಾಡೋದ್ರ ಪ್ರಯೋಜನ ಇಲ್ಲ. ವೀಕ್ಷಕರಿಗೆ ಗೊತ್ತಿದೆ ಯಾರು ನೈತಿಕವಾಗಿದ್ದಾರೆ ಅಂತ. ಅಂದ್ರೆ ರಾಜಕೀಯ ಪಕ್ಷಗಳಲ್ಲಿ ಇರ್ತಕ್ಕಂಥ ಏನು ಒಂದು ಸ್ಟ್ರಾಟಜಿಗಳನ್ನ ಮಾಡುವುದರಲ್ಲಿ ಕೂಡ ಕುಮಾರಸ್ವಾಮಿ ಅವರು ಬಹುಶಃ ಹೈಕಮಾಂಡ್ ಅನ್ನ ಮಿಸ್ಲೀಡ್ ಮಾಡೋದ್ರ ಜೊತೆಗೆ ತಮಗೆ ತಾವೇ ವಂಚನೆ ಮಾಡಿಕೊಂಡಿದ್ದಾರೆ. ಮತ್ತೆ ಬಿಜೆಪಿಗೆ ಆಗುವ ಒಂದು ಏನು ಮುಖಭಂಗ ಇದೆ ಅದಕ್ಕೆ ಅವ್ರು ಕಾರಣರು. ಇದು ವಿಜಯೇಂದ್ರನ್ ಬೈದ ಪ್ರಯೋಜನ ಇಲ್ಲ, ಯಾಕಂದ್ರೆ ಅಲ್ಲಿ ಇರೋ ಲಿಂಗಾಯತ್ ಓಟ್ಸೇ ಕಡಿಮೆ. ಅವ್ರು ಹೇಳಿದ್ರಲ್ಲ ನಟರಾಜ್ ಬಿಜೆಪಿಯ ಬೇರೆ ನಾಯಕರಾಗ್ಲಿ ಅಲ್ಲಿ ಕಾಣಿಸ್ಲೂ ಇಲ್ಲ ಜಾಸ್ತಿ ಅಂತ ಹೇಳಿ ಪ್ರಚಾರದ ಅವ್ರು ಯಾರು ಸ್ಟಾರ್ ಪ್ರಚಾರಕರಾಗಿ ಬಂದಿಲ್ಲ ಅವರೆಲ್ಲ. ಸೊ ಅದರಿಂದ ಈ ಒಂದು ಸನ್ನಿವೇಶದಲ್ಲಿ ಸ್ಮಿತಾ ಇವತ್ತು ನಿಮ್ಮ ಚರ್ಚೆ ಟೈಟ್ಲ್ ಕರೆಕ್ಟ್ ಆಗಿದೆ. ನಿಖಿಲ್ ಕುಮಾರಸ್ವಾಮಿಯ ಸೋಲಿಗೆ ಹೊಣೆ ಯಾರು ಅಂದ್ರೆ JDSನವರು, ದೇವೇಗೌಡರ ಹಿರಿಯ ಕುಡಿ ಇವರು ಕುಮಾರಸ್ವಾಮಿ, ರೇವಣ್ಣ ಬಿಟ್ಬಿಡಿ ಇವಾಗ ಸೈಡ್ ಲೈನ್ ಇದ್ದಾರೆ. ಅದರಿಂದ ಚರ್ಚೆಯಲ್ಲಿ ನಾವು ಯಾವಾಗಲೂ ವಾಸ್ತವತೆಯನ್ನು